ಸಹ ನಾವು ರಕ್ಷಣೆ ಮಾಡ್ಕೊಡ್ತೀವಿ. ನಮ್ದು ಅಗ್ನಿಶಾಮಕ ತುರ್ತು ಸೇವೆ ಇಲಾಖೆ ಪ್ರತಿಯೊಂದಕ್ಕೂ ವಾರ್ ಕ್ಯಾಂಟಿಗೂ ಕಾಲ್ ಮಾಡ್ಬೋದು, ಅಕಸ್ಮಾತ್ ದೊಡ್ಡ ದೊಡ್ಡ ಹೆವಿ ಬಿಲ್ಡಿಂಗ್ ಕಟ್ತಾ ಇರ್ತಾರೆ, ಗುಡ್ಡ ಕುಸಿದಿದೆ, ಮತ್ತೆ ಪ್ರವಾಹ ಪ್ರಕೃತಿ ವಿಕೋಪ ನೋಡಿದ್ರೆ ಸರಿ ಕೇರಳದಲ್ಲಿ ವಯನಾಡಲ್ಲಿ ಆಯ್ತು. ನಮ್ಮ ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲಿ ಪ್ರಕೃತಿ ವಿಕೋಪ ಜಾಸ್ತಿ ಆಗುತ್ತೆ? ಮಳೆ ಬಂದ್ರೆ ಗುಡ್ಡ ಕುಸಿತ ತಪ್ಪೇಸ್ತಾರೆ. ಯಾಕೆಂದ್ರೆ ನಮ್ಮ ಮಾನವನ ಅಜಾಗೃತ, ಮನುಷ್ಯನ ಅತ್ಯಾಸದಿಂದ ಗುಡ್ಡ ಕುಸಿತವೆಲ್ಲ. ಯಾಕೆಂದ್ರೆ ದೊಡ್ಡ ದೊಡ್ಡ ಎಲ್ಲ ರೋಡ್ ಮಾಡ್ತಿದ್ದಾರೆ, ಟ್ರೈನ್ ಮಾಡ್ತಾ ಇರ್ತಾರೆ, ಟ್ರೈನ್ ಮಾಡಿದ್ದಾರೆ, ಮತ್ತೆ ಬೆಟ್ಟ ಗುಡ್ಡ ಎಲ್ಲ ಹೊಡೆದ್ಬಿಟ್ಟೆಲ್ಲ ಮನೆ ಕಟ್ತಾ ಇರ್ತವೆ. ಆದ್ರಿಂದ ಪ್ರಕೃತಿ ವಿಕೋಪದ ಏನ್ ಮಾಡ್ತವೆ, ಗುಡ್ಡ ಕುಸಿತ ಇರ್ತವೆ. ಉದಾಹರಣೆಗೆ ಅಕಸ್ಮಾತ್ ಈ ಬಟ್ಟೆ ತೊಳಿಲಿಕ್ಕೆ ಹೋಗ್ತಾ ಇರ್ತೀವಿ, ಇಲ್ಲ ಸ್ನಾನ ಮಾಡಲಿಕ್ಕೆ ಹೋಗ್ತಾ ಇರ್ತೀವಿ, ಏನಾರ ಕಾಲ್ ಜಾರ್ ಬಿದ್ರು ಯಾರು ಅವ್ರಿಗೆ ಕಾಲ್ ಜಾರ್ ಬಿದ್ದಾಗ ಏನ್ ಮಾಡ್ತೀವಿ, ನೀವು ರಕ್ಷಣೆ ಮಾಡಕ್ ಹೋಗ್ತೀವಿ. ಮೊನ್ನೆ ನೋಡಿದ್ರಲ್ಲ, ಸ್ವಿಮ್ಮಿಂಗ್ ಪೂಲ್ ನೋಡಿದ್ರಲ್ಲ, 4 ಕುಂದಿರ್ಸೋದು. ಹಂಗೆ ಅಕಸ್ಮಾತ್ ಏನಾರ ಅನಿವಾರ್ಯ, ನೀವು ಅಕಸ್ಮಾತ್ ಹೊಳೆಯಲ್ಲೋ ಕೆರೆಯಲ್ಲೋ ಕಟ್ಟಲಿ ಅನಿವಾರ್ಯ, ಅಕಸ್ಮಾತ್ ಕಾಲ್ ಜಾರ್ ಬಿದ್ದು ಏನೋ ಅನಿವಾರ್ಯ ಏನ್ ಹೋಗ್ತಿದ್ರೆ, ನಿಮ್ಮ ಹತ್ರ ವಸ್ತು ಇದ್ರೆ, ಇಲ್ಲ ಬಟ್ಟೆ ಇರ್ಬೋದು, ಇಲ್ಲ ಏನಾರು ವಸ್ತು ಇದ್ರು ಹಕ್ಕೆ ಇರ್ಬೋದು, ಅವ್ರು ಕೊಟ್ಟು ಮಾತ್ರ ಕಾಪಾಡ್ಬೇಕು. ಅಕಸ್ಮಾತ್ ನೀವೇನ್ ಮಾಡಿದ್ರೆ ಅವ್ರು ರಕ್ಷಣೆ ಮಾಡಕ್ ಹೋದ್ರೆ ಅವ್ರು ಯಾವ್ದೇ ಕಾರಣಕ್ಕೆ ನಿಮ್ಗೆ ಬಿಡಲ್ಲ. ನಾನು ಹೆಂಗು ಸತ್ತೋಗ್ತೀನಿ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಅವ್ರನ್ನ ಗ್ರಿಪ್ಪ ಹಿಡ್ಕೋಗ್ತಾರೆ. ನಮ್ಗೆ ಶನಿವಾರ ಭಾನುವಾರ ರಾಜ್ಯದಿಂದ ಬಂದ್ರೆ ಏನ್ ಮಾಡೋದು, ಈ ಶ್ರೀರಾಮಪಟ್ಟಣ ಇರ್ಬೋದು, ಮುಂದೆ ಪುಷ ಆಗುತ್ತೆ. ಆ ಪುಷ ಆದ ತಕ್ಷಣ ಒಂದೇ ಮುಂದಕ್ಕೆ ಹೋಗ್ತಾರೆ, ಅಲ್ಲಿ ಸಡನ್ ಒಂದೇ ದೂರ ಡೀಪು 8 ಅಡಿ ಹಾಳ ಇದೆ. 8 ಅಡಿ ಹಾಳ ಇದೆ. ಅದನ್ನ ಟೂಬ್ ತಗೊಳ್ಳಿಕ್ಕೆ ಹೋದಾಗ ಅದೊಂದು ಹುಡುಗಿ ಮಾತ್ರ ಮುಳುಗಿತ್ತು, ಇನ್ನು 2 ಸೇಫ್ ಆಗಿತ್ತು. ಅವ್ರು ಹೋಗೋ ಅವಶ್ಯಕತೆ ಇರಲಿಲ್ಲ. ಅವ್ರು ಏನ್ ಮಾಡಿದ್ರು, ಅವ್ರು ರಕ್ಷಣೆ ಮಾಡಕ್ ಹೋದ್ರು. ಅವರು ಒಂದೇ ಟೈಮು ಒಬ್ಬರಾದ್ಮೇಲೆ ಇಬ್ಬರು ಅಕಸ್ಮಾತ್ ನೀರಲ್ಲಿ ಮುಳುಗುದು, ಇನ್ನೊಂದು ಹುಡುಗಿ ನೋಡ್ತಲೇ ಇತ್ತು, ಹೋಗೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಇಲ್ಲಿಂದ ಯಾವ್ದಾರ ಒಂದು ವಸ್ತು, ಇಲ್ಲ ಬಟ್ಟೆ ಬಿಚ್ಚಾಗಿರೋ ಬಟ್ಟೆ ಇತ್ತು, ಏನಾರ ವಸ್ತು ಕಾಪಾಡ್ತು. ಅಕಸ್ಮಾತ್ ನೀವು ದನ ಕರುಗಳು ಅಕಸ್ಮಾತ್ ಇದು ಬಟ್ಟೆ ತೊಳಿಲಿಕ್ಕೋ ಈಜು ಹೊಡಿಲಿಕ್ಕೋ ಬಂದಾಗ ವಸ್ತು ಇದ್ರೆ ಮಾತ್ರ ಕಾಪಾಡ್ಬೇಕು. ಆ ಥರ ಇದ್ದು ನಮ್ಗೆ ಏನ್ ಮಾಡಿದ್ರು, ನಾವು ಅಕಸ್ಮಾತ್ ನಮ್ಗೆ ಕಾಲ್ ಬರ್ತವೆ ಶನಿವಾರ ಭಾನುವಾರ. ಆಮೇಲೆ ಏನಾಗುತ್ತೆ, ಈಗ ಒಂದು ಕೆರೆ ಕಟ್ಟೆಲೆಲ್ಲ ನೀರು ತುಂಬಿದಾವೆ. ಈಗೇನ್ ಮಾಡ್ತಾರೆ ಪಾಪ, ಅವರೆಲ್ಲ ಮೀನು ಹಿಡಿಲಿಕ್ಕೆ ಬಲೆ ಬಿಟ್ಟಿರ್ತಾರೆ. ಇವ್ರೇನ್ ಮಾಡ್ತಾರೆ, ನೈಟು ಬಲೆ ಬಿಚ್ಚಕ್ಕೆ ಮೀನು ಹಿಡಿಗೆ ಕಳ್ತನ ಮಾಡಕ್ ಹೋಗ್ತಾರೆ, ಅವ್ರು ಬಲೆ ಸಿಗಾಕ್ತಾರೆ. ನೆನ್ನೆಲ್ಲ ಒಂದು ಪಾಟಿ ಎತ್ಕೊಂಡು ಇಲ್ಲೇ ನಾವು ಇದ್ರ ಹತ್ರ ಶಾಂತಿಗ್ರಾಮದ ಹತ್ರ ನಮ್ಮ ಹತ್ರ ಶನಿವಾರ ಭಾನುವಾರ ಅಂದ್ರೆ ಈ ಸ್ಕೂಲ್ ಮಕ್ಳು ಇದ್ದಲ್ಲ, ಸ್ಕೂಲ್ ಮಕ್ಳು ಏನ್ ಮಾಡ್ತಾರೆ, ಆಟ ಆಡ್ಲಿಕ್ಕೋ ಈಟು ಹೊಡಿಲಿಕ್ಕೋ ಅಕಸ್ಮಾತ್ ರಜಾ ಸಿಕ್ಕಿದ್ರೆ ಅಜ್ಜಿ ಮನೆಗೆಲ್ಲ ಹೋಗ್ತವೆ. ಯಾಕೆಂದ್ರೆ ಹಳ್ಳಿ ಕಡೆ ಎಲ್ಲ ಕೃಷಿ ಹೊಂಡ, ದೊಡ್ಡ ಹೊಂಡೆ ಇದೆ, ಕೆರೆ ಇದೆ, ಅಲ್ಲಿ ನಿಮ್ಗೂ ತಪ್ಪಿಸಿ ಅವ್ರು ಒಬ್ಬನೇ ಹೋಗ್ಬೇಕಾರೆ ಏನ್ ಮಾಡ್ತಾರೆ, 4 ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಸೈಕಲ್ಗಳಲ್ಲಿ. ಅವ್ರು ಗೊತ್ತಿರಲ್ಲ. ಈ ಆಲೂರು ಒಂದು ಘಟನೆ ನಡೀತು ನೋಡಿದ್ರು, 4 ಹುಡುಗರು ಸೋತೋದು. ಆ ಕೆರೆಯಲ್ಲಿ ನೀರು ಹಾಳ ಇಲ್ಲ, ಅದು 4 ಅಡಿ ಇದೆ. ಅದೇನ್ ಮಾಡಿದ್ರು, ಫುಲ್ ಕೆಸರಿದೆ. ಒಬ್ಬ ನೆಗ್ದ ಅವ್ನ ಏನ್ ಮಾಡಿದಾರೆ, ಮತ್ತೆ ಅವ್ನ ಮೇಲೆ ಹೇಳಿಲ್ಲ, ಇನ್ನೊಬ್ಬ ಹೋದ. ಈ ತರ 4 ಜನ ಒಟ್ಟು ಸತ್ತೋದ್ರು, ಅದ್ರಲ್ಲಿ ಒಬ್ಬ ಬಚಾವ. ಆ ಥರ ಏನೋ ರಕ್ಷಣೆ ಮಾಡ್ಬೇಕು ಅಂದ್ರೆ ನಿಮ್ಗೆ ವಸ್ತು ಇದ್ರೆ ಮಾತ್ರ ಕಾಪಾಡ್ಬೇಕು. ಆ ಥರ ನಮ್ಮ ಅಗ್ನಿಶಾಮಕ ಇಲಾಖೆಗೆ ಬಿಲ್ಡಿಂಗ್ ಕೊಲಾಪ್ಸ್ ಆಗಲಿ, ಫೈರ್ ಆಗಲಿ, ಪ್ರತಿಯೊಂದಕ್ಕೂ ನಮಗೆ ಕಾಲ್ ಮಾಡಿದ್ರೆ ನಾವು ಬಂದು ಅಟೆಂಡ್ ಮಾಡ್ತೀವಿ.